ಬಂದು ತಿಂತ ಇದಾವ ನೋಡು. ಅಯ್ಯ ಅಪ್ಪ ಎಷ್ಟು ದೊಡ್ಡದು. ಹೆಂಗಿದೆ ನೋಡಿ ವೈಟ್ ಫೇಸಲ್ಲಿ. ಈ ಥರ ಎಲ್ಲ ರೂಟ್ ಮಾಡಿಬಿಟ್ಟು ಅದಕ್ಕೆ ಬಿಟ್ಬಿಟ್ಟಿದ್ದಾರೆ. ಇದಂತೂ ಬ್ಲ್ಯಾಕ್ ಫೇಸ್. ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸ್ಪೈ ವಾರ್ ಮುಗಿಸ್ಕೊಂಡು ಇವಾಗ ಜಿರಾಫೆ ಫೀಡಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಹತ್ತಿರದಲ್ಲೇ ಇದೆ ಅಂತ ಅಂದ್ಬಿಟ್ಟು ಅದು ಮುಗಿಸ್ಕೊಂಡು ಆಮೇಲೆ ಲಂಚ್ ಇಲ್ಲೇ ಇದೆ, ಪ್ಯಾಕೇಜಲ್ಲೇ ಇರುತ್ತೆ ಇನ್ಕ್ಲೂಡೆಡ್. ಆನ್ ದ ವೇ ಇಲ್ಲೆಲ್ಲ ಮಂಕೀಸ್ನ ಬಿಟ್ಬಿಟ್ಟಿದ್ದಾರೆ. ಈ ಥರ ಇದು ಮಾಡಿಬಿಟ್ಟು ಇದು ನೋಡಿ ಆರಾಮಾಗಿ ಮಾಡ್ಕೊಬಿಟ್ಟಿದೆ. ಮ್ಯಾಂಡ್ರಲ್ಲಿದೆ ಇದು. ಆ ಕಡೆ ತಿರ್ಕೊಂಡು ಕುತ್ಕೊಂಡ್ಬಿಟ್ಟಿದೆ, ಬರ್ತಾನೆ ಇಲ್ಲ. ಅವಾಗ್ಲಿಂದ ಕರಿತಾ ಇದ್ದೀವಿ. ಏನು ಮಾಡ್ತಿದ್ಯಾ ಏನೋ ಗೊತ್ತಿಲ್ಲ, ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದೆ. ಏನ್ ಮಾಡಿದ್ರು ಇವೆಲ್ಲಾನು ಕರಿತಾವೆ. ಇಲ್ಲಿಂದ ಡೈರೆಕ್ಟಾಗಿ ಜಿರಾಫೆಗೆ ತಿನ್ನಿಸ್ಬೋದು. ಮೋಸ್ಟ್ಲಿ ಇದಕ್ಕೂ ನಾವೇ ದುಡ್ಡು ಕೊಟ್ಬಿಟ್ಟು ಫುಡ್ ತೊಗೊಂಡು ಅದಕ್ಕೆ ತಿನ್ಸೋದಿರುತ್ತೆ. ಎಲ್ಲೂ ಫ್ರೀಯಾಗೆಲ್ಲ ಈ ಥರ ಏನು ಕೊಟ್ಟಿಲ್ಲ ಅಲ್ಲ. ನೋಡಿ 150 ಬಾತ್ ಅಂತೆ ಒಬ್ಬರಿಗೆ ಜಿರಾಫೆಗೆ ತಿನ್ಸೋಕ್ಕೆ. ಎಲ್ಲ ಇಲ್ಲಿಗೆ ಬಂದ್ಬಿಟ್ಟಿದೆ ಹಂಗೆ. ಓ ವಾಸನೆ ಮಾತ್ರ ಸ್ಟ್ರಾಂಗ್ ವಾಸನೆ. ಇದು ಬರೋದಿಲ್ಲ ಎಲ್ಲರೂ ಫೋಟೋ ಬರ್ತಾ ಇದೆ. ಕೈ ಕೊಡ್ಬೇಡ ತಿನ್ಬಿಡುತ್ತೆ ಹಿಂಗಲ್ಲ ಅಷ್ಟೇ. ಅದು ಹಿಂಗೆ ಬರುತ್ತಿಲ್ಲ, ಅದಕ್ಕೆ ಮೂತಿ ಹತ್ರಕ್ಕೆ ಬರುತ್ತೆ ನಮಗೆ. ನಾನು ಕೈಲಾಗಲ್ಲ. ಬಂತು ಇಲ್ಲಿ ನೋಡಿ ಇಲ್ಲಿ ನೋಡು. ಹಿಂಗೆ ಮಾಡಿ ನೋಡು ನೋಡು ಏನಾಗಲ್ಲ ಆಡೆ. ಇಲ್ಲ ಏನಿಲ್ಲ. ಎಲ್ಲಿವರೆಗೂ ರೀಚ್ ಆಗುತ್ತೆ ನೋಡೋದು. ಹಾಂ ಊಟಕ್ಕೆ ಬಂದಿದ್ದೀವಿ. ನೋಡ್ಬೋದು ಫುಲ್ ಇಂಡಿಯನ್ಸ್ಗೆ ಪ್ರಿಫರೆನ್ಸ್ ಥರ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಬಟರ್ ನಾನ್ ಅಲ್ಲ ಸಾರಿ, ನಾರ್ಮಲ್ ನಾನೇ. ಅದ್ರ ಜೊತೆ ಈ ಆಲೂ ಪಲ್ಯ ಇದೆ, ಮತ್ತು ರೈಸ್ ಡಾಲ್ ಇದೆ, ಇನ್ನೆಲ್ಲ ಸಲಾಡ್ಸ್ ಇದ್ದಾವೆ, ಐಸ್ ಕ್ರೀಮ್ ಇದೆ. ಸೊ ಜಾಸ್ತಿ ಆಪ್ಷನ್ ಇಲ್ಲ. ಬಟ್ ಇದರಲ್ಲೇ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿ ನಮಗೆ ಇಲ್ಲಿ ಇಂಡಿಯನ್ ಫುಡ್ ಸಿಗ್ತಿರೋದು ಸ್ವಲ್ಪ ನೆಮ್ಮದಿಯಾಗಿ ರೈಸ್ ದಾಲ್ ತಿಂತಾಯಿದ್ದೀವಿ. ಅದಾದಮೇಲೆ ಕೀರಿತ್ತು, ಮುಗಿಸ್ಬಿಟ್ಟಿದ್ದೀವಿ. ಚೆನ್ನಾಗಿತ್ತು ಅದು ಟೇಸ್ಟು. ಐಸ್ ಕ್ರೀಮ್ ಲಾಸ್ಟಿಗೆ. ಫುಡ್ ಬ್ಲಾಗರ್ಸ್ ಪ್ಲೀಸ್ ರಿವ್ಯೂ. ಆ್ಯಕ್ಚುಲಿ ಚೆನ್ನಾಗಿದೆ ಫುಡ್ಡು. ಇಂಡಿಯನ್ಸ್ಗೆ ಏನು ಬೇಕೋ ಅವ್ನು ಮಾಡಿದ್ದಾರೆ. ರೈಸು ದಾಲು ಎಲ್ಲ ಇರುತ್ತೆ, ಆರಾಮಾಗಿ ತಿನ್ಬೋದು. ನಾವಿಲ್ಲಿ ಎಕ್ಸ್ಟ್ರಾ ಬನಾನಾಸ್ ಕೂಡ ತೊಗೊಂಡಿದ್ದೀವಿ. ಇದು ಆ್ಯಕ್ಚುಲಿ ಹೊಸ ರೆಸ್ಟೋರೆಂಟ್ ಅಂತೆ. ಸೊ ಬೇರೆ ಮುಂಚೆ ಸವಾನ ಅಂತೆಲ್ಲ ಇತ್ತು, ಅಲ್ಲೆಲ್ಲ ಏನೋ ಅಷ್ಟು ಜಾಸ್ತಿ ಚೆನ್ನಾಗಿಲ್ಲ ಅಂತ ರಿವ್ಯೂಸ್ ನೋಡಿದ್ವಿ. ಬಟ್ ಆದರೆ ಇದು ಏವಿಯರಿ ಅಂತ ಅಂದ್ಬಿಟ್ಟು ನ್ಯೂ ರೆಸ್ಟೋರೆಂಟ್ ಅಂತೆ. ಸೊ ನಮಗೆ ಚೆನ್ನಾಗೇ ಇತ್ತು ಫುಡ್ಡು. ಪಾರ್ಕಿಪಾಯ್ ನೋಡಿ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಹಂಗೆ ಬಿಸಿಲು ಅಂತ ಈ ಲಾಗ್ ಒಳಗಡೆ. ಅಲ್ಲೂ ಒಂದಿದೆ ಅಲ್ಲಿ.
ಏನು ಅಯ್ಯೋ ಗೊತ್ತಾಗ್ಲಿಲ್ಲ ನನಗೆ ಸುಮ್ಮನೆ ಹೋಗೋಗಂತ ಹೇಳ್ಬೇಕಲ್ಲ ನಂಗೆ ಗೊತ್ತಾಗ್ಲಿಲ್ಲ ಅವನು ಅದು ಕ್ಯಾಚ್ ಹಿಡಿಯೋ ಥರ ಹಾಕಿದ್ರೆ ಕಿಸ್ ಕೊಡ್ಸಿರ್ತಾರಂತೆ ಆವಾಗಲೇ ಹೇಳಿದ್ರು ಅನೌನ್ಸ್ಮೆಂಟಲ್ಲಿ ಕಿಸ್ ಕೊಡಿಸ್ತಾರಂತೆ ಅದ್ರ ಕೈಯಲ್ಲಿ ಸಫಾರಿ ವರ್ಲ್ಡಲ್ಲಿ ಒಂದು 3-4 ಶೋಸ್ ನೋಡಿದ್ವಿ. ಆಮೇಲೆ ಜಿರಾಫೆ ಫೀಡಿಂಗು ಅಲ್ಲಿ ಹೋಗಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಇವಾಗ ಮರೀನ್ ಪಾರ್ಕಿಗೆ ನಮ್ಮ ಡ್ರೈವರ್ ಹೊರಗಡೆ ಕಾಯ್ತಾಯಿದ್ರು. ಇಲ್ಲೆಲ್ಲ ವ್ಯಾನ್ಗಳಿದ್ದಾವೆ. ಇಲ್ಲಿಂದ ನಮ್ಮ ಕಾರಲ್ಲೇ ಕರ್ಕೊಂಡು ಹೋಗ್ತಾರಾ ಇಲ್ಲ ಬೇರೆದ್ರಲ್ಲಿ ಅಲ್ಲಿ ಕಳಿಸ್ತಾರಾ ಏನಂತ ಗೊತ್ತಿಲ್ಲ. ಸೊ ಕನ್ಫ್ಯೂಷನ್ ಇದೆ. ಅದ್ರ ಜೊತೆಯಲ್ಲಿ ಫುಲ್ಲು ಮೋಡ ಆಗಿದೆ ನೋಡಿ, ಮಳೆ ಬರೋ ಥರ ಇದೆ. ಹೋಪ್ಫುಲಿ ಮರೀನ್ ಪಾರ್ಕನ್ನು ನಾವು ಕವರ್ ಮಾಡೋಕ್ಕಾಗುತ್ತೆ ಇವತ್ತೇ. ಏನು ಅನ್ಸುತ್ತೆ ನಿಂಗೆ? ಯಾಕೆ ಸುಸ್ತಾಯ್ತಾ?มีอะไรออนไทเกอร์ ಓ ಟೈಗರ್ ಎಲ್ಲ ಇದೆಯಂತೆ ಇಲ್ಲಿ. ಕಾಣಿಸುತ್ತೆ ಇದು. ಹಾಂ ರೈನೋಸರಸ್. ಓ ಲೆಫ್ಟ್ ಸೈಡ್. ನಾವು ಕಾಜಿರಂಗ ಹೋಗಿದ್ವಿ ಒನ್ ಆನ್ ರೈನೋ ನೋಡಕ್ಕೆ. ಇಲ್ಲೂ ಅದೇ ಇಲ್ಲೇ ಇದೆ ಗೈಸ್. ಕಾಜಿರಂಗ ಕ್ಯಾನ್ಸಲ್ ಮಾಡ್ಕೊಳ್ಳಿ. Wow. ಓ ಹಿಪ್ಪೋನು ಇದೆ. ಅದು ಇದು ಹಾರ್ನ್ ಇಲ್ಲ ಅಲ್ವಾ? ರೈನೋನೆ. ಒನ್ ಹಾರ್ನ್ಡ್ ವೈಟ್. ಓ 2 ಹಾರ್ನ್ಸೇ ಇದೆ. ಆನೆಗಳೆಲ್ಲ ಇದೆ. ಇಲ್ಲಿ ನೋಡಿ ಇಲ್ಲಿ ಓ ಬೇಬಿ. ಬೇಬಿ ಡೀರ್. ಓಕೆ ಕ್ಯೂಟ್ ಇದೆ ನೋಡಿ, ಸ್ಮಾಲ್ ಫುಲ್ ಟಾಪ್. ಅದು ಸೇಮ್. ಅಯ್ಯೋ ಅದ್ರ ಕೊಂಪ ಕ್ರೇಜಿ. 2 kg ಇದೆ. ಎಲ್ಲಿದೆ? ಏನು ಟಗರು ಇದು ಇಕ್ಕಿದೆ. ಟಗರು ಅಲ್ಲ ಅದು. ಯಪ್ಪ, ಅದು
ಓ ಇದು ಡಬ್ಬಿಗೆ ಏನು ನಮ್ದೆಲ್ಲ. ಹೌದು. ಯಾರ ಮುಂದೆ ಇವ್ರು ಜೀಪಲ್ಲೆಲ್ಲ ನಿಂತಿದಾರಲ್ಲ, ಅಲ್ಲಿ ಲಯನ್ ಹತ್ರನೂ ಇದ್ರಲ್ವಾ. ನಾವು ಯಾವ ಲಯನ್ ಟೈಗರ್ ನೋಡಿದ್ರು ನಿದ್ದೆ ಮಾಡುತ್ತಪ್ಪ ಇದು. ಎಷ್ಟೋ ಬೆಟರ್ ಅಲ್ವಾ ಸಿಂಹಕ್ಕಿಂತ, ಇದು ಸ್ವಲ್ಪ ಚೆನ್ನಾಗೇ ಇದೆ, ದಷ್ಟಪುಷ್ಟವಾಗಿದೆ. ಸ್ಲೀಪಿಂಗ್.นู่นในน้ำนู่น ಇಲ್ಲೊಂದಿದೆ ನೋಡು. ಒಳಗಡೆ ಅದು ಹಂಟ್ ಮಾಡಕ್ ರೆಡಿ ಆಗಿದೆ. ಅಲ್ಲೋಡಲ್ಲಿ ಅದು ಬರೀ ಮೂತಿ 1,200 ಫಾರ್ ಫೀಡಿಂಗ್.นะಅದೇನಾ ಮಿಸ್ಸಕ್ ಬರಲ್ಲ. ಹೆಂಗ್ ತಿಂತ ಇದಾವ ನೋಡು. ಅಯ್ಯಪ್ಪ ಎಷ್ಟು ದೊಡ್ಡದು. มองอะไร ಮೂರ್ ಲಾಯ. ซีอะไรมองอะไร ಓ ಈ ಸೈಡು. ಓ ಮೈ ಗಾಡ್, ಸೋ ಬಿಗ್. ಕೈಯಲ್ಲೆಲ್ಲ ಹೆಂಗ್ ತಿನ್ನುತ್ತೆ ನೋಡು. ಅದು ಕೈಯಲ್ಲಿ 3 ಇಲ್ಲೊಂದು ಸುಮ್ಮಟವಾದ ಒಳಗಡೆ. ಸಫಾರಿ ವರ್ಲ್ಡು ಮರೀನ್ ಪಾರ್ಕ್ ಎರಡು ನೋಡ್ಕೊಂಡು ಬಂದು ರೆಸ್ಟ್ ಮಾಡಿ ಇವಾಗ ಎದ್ದು ಫ್ರೆಶ್ ಆಗಿ ರೂಮಲ್ಲೇ ಬಿಸಿ 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 ಬೇಳೆ ಬಾತ್ ಮಾಡಿಕೊಂಡು ತಿಂತಾ ಇದ್ದೀವಿ ಇವಾಗ. ಅಡುಕನೇದು ಇವತ್ತು ಒಳ್ಳೆ ಓಕೆ ಚೆನ್ನಾಗಾಗಿದೆ ಇವತ್ತು ಬಿಸಿಬೇಳೆ ಬಾತು. ಸೊ ಇವಾಗ ಬಿಸಿಬೇಳೆ ಬಾತೆಲ್ಲ ತಿನ್ಕೊಂಡು ನೈಟ್ ಮಾರ್ಕೆಟ್ ಹೋಗೋಣ ಅಂತ ಪ್ಲ್ಯಾನ್ ಇದೆ, ಶಾಪಿಂಗಿಗೆ. ನೋಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಬಟ್ ಈ ವಿಡಿಯೋಗೆ ಇಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡಿರಿ, ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.